ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ದೇಹಕ್ಕೆ ತಂಪಾದಂತಹ ಜೋಳದ ಹಿಟ್ಟಿನ ಅಂಬಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇನ್ನೇನು ಬೇಸಿಗೆ ಕಾಲ ಶುರು ಆಗೇ ಬಿಡ್ತು, ಜಾಸ್ತಿ ಊಟ ಸೇರಲ್ಲ. ಹಾಗಾಗಿ ಏನಾದರೂ ತಂಪು ತಿನ್ನಬೇಕು ಅನಿಸಿದಾಗೆಲ್ಲ ಈ ಥರ ಜೋಳದ ಹಿಟ್ಟಿನ ಅಂಬಲಿ ಮಾಡಿ ತಿಂದ್ಬಿಡಿ. ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಮೊದಲಿಗೆ ಬೆಳ್ಳುಳ್ಳಿನ ತಗೊಂಡು ಸಣ್ಣಗೆ ಜಜ್ಜಿಟ್ಕೊಂಬಿಡಿ. ಆದಷ್ಟು ಸಣ್ಣಗೆ ಜಜ್ಕೊಂಬಿಡಿ. ಆದ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಹಾಗೆ ಸಣ್ಣಗೆ ಜಜ್ಕೊಂಡಂತಹ 2 ಕಪ್ಪಷ್ಟು ಹಾಕಿ ನೀರು ಹಾಕಿ ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡಿ. ಕೆಲವೊಬ್ಬರಿಗೆ ದಪ್ಪ ಥರ ಅಂಬಲಿ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ತೆಳುವು ನೀರು ಟೈಪು ಅಂಬಲಿ ಇಷ್ಟ ಆಗುತ್ತೆ. ನಮ್ಮನೇಲಿ ಎಲ್ಲರೂ ದಪ್ಪ ಥರ ಅಂಬಲಿ ಇಷ್ಟಪಡೋದ್ರಿಂದ ನಾವು ಹೆಚ್ಚಾಗಿ ಇದೇ ಥರ ಅಂಬಲಿ ಮಾಡ್ಕೊಳ್ತೀವಿ. ಉರಿನ ಕಮ್ಮಿ ಮಾಡಿಕೊಂಡು 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಡಿ. ಅದು ಗಂಟಾಗೋಕ್ಕೆ ಬಿಡಬೇಡಿ, ಚೆನ್ನಾಗಿ ತಿರುಕೊಳ್ಳಿ. ಗಂಟಾಗಿದ್ರೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ. ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಕೊಳ್ಳಿ. ಈ ಥರ ಅಂಬಲಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಮತ್ತು ಹುಷಾರಿಲ್ಲದೆ ಇರೋ ಟೈಮಲ್ಲಿ, ಅಂದರೆ ಜ್ವರ ಎಲ್ಲ ಬಂದಾಗ ನಾಲ್ಗೆ ರುಚಿ ಇರೋದಿಲ್ವಲ್ಲ, ಈ ಥರ ಅಂಬಲಿ ಮಾಡಿಕೊಟ್ಬಿಡಿ. ಇದಾದ ನಂತರ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿನ ಮೇಲೆ ಹಾಕಿಬಿಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಜೋಳದ ಹಿಟ್ಟಿನ ಅಂಬಲಿ ಮಾಡ್ಕೊಳ್ಳೋದು ಅಂತ. ಇದಕ್ಕೆ ನುಚ್ಚು ಒಗ್ಗರಣೆ ಅಂತಲೂ ಹೇಳ್ತಾರೆ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಥರ ಅಂಬಲಿನ ಆವಾಗ ತಾನೇ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಲ್ಲ ಮಕ್ಕಳಿಗೆ, ಅಂದರೆ 1 ವರ್ಷದ ನಂತರದ ಮಕ್ಕಳಿಗೆ ಸಾಲಿಡ್ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅಂತಹ ಮಕ್ಕಳಿಗೆ ಸಾಲಿಡ್ ಫುಡ್ಡಾಗಿ ಸಹ ಕೊಡ್ಬೋದು. ತುಂಬಾ ಒಳ್ಳೆಯದು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.